ಲಘು ನಮಸ್ಕಾರ. ಇವತ್ತಿಗೆ ನಮ್ಮಣ್ಣ ಆಲಂಗೂರು ಶ್ರೀನಿವಾಸ್ ಅವರು ಇಡೀ ಡಿಸೆಂಬರ್ 9 ಸುಮಾರು 14 ವರ್ಷ ಮುಂಚೆ, ಅಂದ್ರೆ ಇವತ್ತು 15ನೇ ವರ್ಷ ತೀರ್ಕೊಂಡು ನಮ್ಮನ್ನ ಅಗಲಿ ಹೋಗಿದ್ದಾರೆ. ಆ ದಿವಸದಂದು ಅವರ ತೋಟದಲ್ಲಿ ಸಮಾಧಿ ಪೂಜೆ ಮಾಡೋದು ವಾಡಿಕೆ. ಯಾಕಂದ್ರೆ ಇನ್ನ ಇಲ್ಲಿ ಫಸ್ಟ್ ಬಂದ್ಬಿಟ್ಟಿದೆ, ಅದಕ್ಕೆ ನಾವೆಲ್ಲ ಮುಗಿಸ್ತಾ ಇದ್ದೀವಿ. ಎಲ್ಲ ನೆಕ್ಸ್ಟ್ ಎಲ್ಲ ನಾವು ಪೂಜೆ ಆದ್ಮೇಲೆ ನನ್ನ ಮಗಳು ಮನೇಲಿ ಬಂದು ಕ್ರಿಕೆಟ್ ಸ್ಟಾರ್ಟ್ ಮಾಡಕ್ಕೆ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಇವತ್ತು ಡಿಸೆಂಬರ್ 9 ನನ್ನ ಲೆಕ್ಕ ಪ್ರಕಾರ ಮುಳಬಾಗ ತಾಲೂಕಲ್ಲಿ ಇವಾಗ ಇನ್ನೊಂದು ಅರ್ಧ ಗಂಟೆ ಎಲ್ಲ ಜನ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಅಭಿಮಾನ ಬಿಟ್ಟಿಲ್ಲ. ಅದಕ್ಕೆ ನಮ್ಮ ಅಣ್ಣ ಸತ್ತ ಮೇಲೆ ನಮ್ಮ ZP ರಾಜಗೋಪಾಲ್ ಅವರು ಫಸ್ಟ್ ಕಬಡ್ಡಿ ಮ್ಯಾಚ್ ಸ್ಟಾರ್ಟ್ ಮಾಡಿದ್ದು ಆ ಹುಡುಗನೇ. ಯಾಕಪ್ಪ ಹೇಳ್ತೀನಿ ನಾನು ಅಂದ್ರೆ, ನಾವು ಫ್ಯಾಮಿಲಿ ಮೆಂಬರ್ಸ್ ಮಾಡೋದು ಮಾಮೂಲಿ ಆಗುತ್ತೆ, ಆದರೆ ಅಭಿಮಾನಿಗೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅವನು ಫಸ್ಟ್ ಕಬಡ್ಡಿ ಮಾಡಿ ಸುಮಾರು ಇವೆಲ್ಲ ಬಂದಿದ್ದೆ ಅನ್ಸುತ್ತೆ. ಅವಾಗ ಸ್ಟೇಟ್ ಲೆವೆಲ್ ಮಾಡ್ದ, ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ದ. ಅವ್ರು ಡಿಸೆಂಬರ್ 9 ಅಂತ ಅವ್ನಿಗೆ ಹಬ್ಬ ಇದ್ದಂಗೆ ಅವನಿಗೆ, ಅವರು ಹೆಂಡತಿ ಮಕ್ಕಳಿಗೆಲ್ಲ. ಅವತ್ತು ಪ್ರತಿಮೆ ನಿಲ್ಲಿಸ್ಬೇಕಾದ್ರೆ ಅವನು ಜಾಸ್ತಿ ಕೊಡುಗೆ ಇದೆ. ಇವಾಗ ನಮ್ಮ ಬಾಲು ಇಲ್ಲೇ ನಮ್ಮ ಚಲ್ಲಪಲ್ಲಿ ಗೇಟಲ್ಲಿ ಕ್ರಿಕೆಟ್ ಮಾಡ್ತಾ ಇದ್ದಾನೆ. ಅದಕ್ಕೆಲ್ಲ ಕಂಪ್ಲೀಟ್ ಆಗಿ ಆ ಸೀಲ್ಸ್ ಎಲ್ಲ ಕೊಟ್ಟಿದ್ದು ನಮ್ಮ ZP ರಾಜಗೋಪಾಲ್. ಅದಕ್ಕೆ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ನಮ್ಮ ಎಕ್ಸ್ ಮಿನಿಸ್ಟ್ರು ನಾಗೇಶ್ ಅವರು, ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, ನಾಗೇಶ್ ಅವರು ಕೊಡುಗೆ ನಮ್ಮ ಅಣ್ಣನ ಟ್ಯಾಚು ನಿಲ್ಲಿಸ್ಬೇಕಾದ್ರೆ ಅವ್ರು ಜಾಸ್ತಿ ಕೊಡುಗೆ ಇದೆ. ಅವ್ರದ್ದು 2 ಗಂಟೆಗೆ ಅಲ್ಲಿಗೆ ಬರ್ತಾ ಇದ್ದಾರೆ, ಬಂದು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಮಾಮೂಲಿಯಾಗಿ ನಾವು ಸಿಂಪಲ್ ಆಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಇವಾಗ. ಯಾಕಂದ್ರೆ ಮಾಮೂಲಿಯಾಗಿ ಮಧ್ಯಾಹ್ನ ಮಾಡೋದು, ನಾವು ಬೇಗ ಬಂದಿದ್ದೀರಾ. ಆಮೇಲೆ ಅಲ್ಲಿಗೆ ಕ್ರಿಕೆಟ್ಗೆ ಹೋಗ್ಬೇಕು ನೀವು ಸಗದಮ್ಮ. ಯಾಕಂದ್ರೆ ನಮ್ಮ ಮಗಳು ಅಲ್ಲಿಗೆ ಬರ್ತಾರೆ, ಹಿಂಗ ಬಾಲು ಇಲ್ಲೇ ಇದ್ದಾನೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದ್ಮೇಲೆ ಎಲ್ಲ ಬಂದು ಹೋಗ್ತಾರೆ. ಹಂಗಾಗಿ ಇದು ಜನ ಕೊಟ್ಟಿರುವಂತ ಏನು MLA ಗಿರಿ ಅಂತೀವಿ, ಮಿನಿಸ್ಟರ್ ಗಿರಿ ಅಂತೀವಿ, ಅದನ್ನು ಸ್ವಚ್ಛವಾಗಿ ಜನಕ್ಕೆ ಕೊಟ್ಟು ಹೋಗುವಂತ ನಾಯಕ ಅದೇ ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು. ಯಾಕಂದ್ರೆ MLA ಆಗೋದು ಸ್ವಂತಕ್ಕೂ ಅಲ್ಲ, ಏನು ಓಟು ಹಾಕಿ ಜನ MLA ಮಾಡಿದ್ರು. ಹಂಗಾಗಿ ಸರ್ವ ಜನಾಂಗ ತೋಟ ಅಡಿಯೋವಾಗ ಹೇಳ್ತಾರೆ, ಆವಾಗ್ಲೇನೆ ಪ್ರತಿಯೊಂದು ಜಾತಿಯವ್ರಿಗೂ ಸಹಾಯ ಮಾಡಿ, ಪ್ರತಿಯೊಂದು ಜಾತಿಯವ್ರಿಗೂ ಅದೇ ಆದ ಒಂದು ಐಡೆಂಟಿಟಿ ಮಾಡಿ ಕಲ್ಯಾಣ ಮಂಟಪ ಕೊಟ್ಟಿರುವಂತ ನಾಯಕ ಅಂದ್ರೆ ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, MLA ಆಗೋದು ಮನೆಗಲ್ಲ, ಮನೆಗೋ ಮಕ್ಕಳಿಗೋ ಅಣ್ಣ ತಮ್ಮನಿಗೋ MLA ಆಗ್ತಾರೆ ಇವಾಗ ಆಗುವಂತ ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಜನ. ಆದ್ರೆ ನಮ್ಮನ್ನ ಹಂಗಲ್ಲ, ಸಂಪೂರ್ಣವಾಗಿ ನಿಮ್ಮ ಅಧಿಕಾರ ಕೊಟ್ಟ ಮೊಬೈಲ್ ತಾಲೂಕಿಗೆ ಸಂಪೂರ್ಣವಾಗಿ ಕೆಲಸ ಮಾಡಿದಂತ ನಾಯಕ ಅಂದ್ರೆ ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು. ಹಂಗಾಗಿ ಇವತ್ತು ಬದುಕಿದ್ದಾರೆ ಜನ ಬಾಯಲ್ಲಿ. ಹಂಗಾಗಿ ಇವತ್ತು ಅವ್ರ ಪುಣ್ಯತಿಥಿ ಮುಗಿಸ್ಕೊಂಡು ಇವಾಗ ನಾವು ಕ್ರಿಕೆಟ್ ಅಂತ ಹೋಗ್ತೀವಿ. ಸುಮಾರು 2 ಗಂಟೆಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಡ್ತಾರೆ. ಹಂಗಾಗಿ ನಮ್ಮ ಎಲ್ಲ ಅಭಿಮಾನಿಗಳಿಗೆ ಆಲಂಗೂರು ಶ್ರೀನಿವಾಸ್ ಅವರ ಕಟ್ಟಾಳು ಸುಮಾರು ಜನ ಇದ್ದಾರೆ, ಅವ್ರಿಗೆಲ್ಲರಿಗೂ ನಾನು ನಮ್ಮ ಶ್ರೀನಿವಾಸು ಕಡೆಯಿಂದ, ಯಾಕಂದ್ರೆ ಅವ್ರು ಇಲ್ವಲ್ಲ, ತಮ್ಮನಾಗ ಹೋಗಿ ನಾನು ಅವ್ರಿಗೆ ಶುಭಾಶಯ ಹೇಳ್ಬೇಕು. ಯಾಕಪ್ಪ ಅಂದ್ರೆ ಇವತ್ತು ನಮಿಸ್ತಾ ಇದ್ದಾರೆ ಶ್ರೀನಿವಾಸ್ ಅವರನ್ನ. ಹಂಗಾಗಿ ಅವ್ರ ನೆನಪಿಗೆ ನಾನು ಯಾವತ್ತು ಶಿವರಾಗಿರ್ತೀನಿ. ಇವತ್ತು ನಮ್ಮ ತಂದೆ ತೀರ್ಕೊಂಡು 14 ವರ್ಷ ಆಯಿತು. ಅಂದರೆ ಆಸ್ ಸಚ್ ಜನರಲ್ ಆಗಿ ನಾವು ಫ್ಯಾಮಿಲಿ ಮೆಂಬರ್ಸ್ ಫಸ್ಟ್ ಜೋಡಿಯಲ್ಲಿ ಪೂಜೆ ಮಾಡಿ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು, ಅದು ತದನಂತರ ಎಲ್ಲ ಅಭಿಮಾನಿಗಳಿಗೆ ಯಾವತ್ತು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದರ ನಂತರ ಏನು ನಾವು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಹಾಗೂ ರಕ್ಷಣಾ ವೇದಿಕೆಯಿಂದ ಕ್ರಿಕೆಟ್ ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿದ್ದೀವಿ. ಮೊನ್ನೆಯಿಂದನೇ ಪ್ರಾರಂಭ ಇದೆ. ಇವತ್ತು ಫೈನಲ್ಸ್, ಇವತ್ತು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಫೈನಲ್ ಮ್ಯಾಚ್ ಮುಗಿಯುತ್ತೆ. ಅಲ್ಲಿ ಊಟದ ವ್ಯವಸ್ಥೆ ಕೂಡ ಎಲ್ಲ ಮಾಡಿಸಿದ್ದೀವಿ. ಎಲ್ಲ ಅಭಿಮಾನಿಗಳು ಇಲ್ಲಿ ಯಾರು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾರೋ ಅಲ್ಲಿ ದಯವಿಟ್ಟು ಎಲ್ಲರೂ ಅಲ್ಲಿ ಬಂದು ಪಾಲ್ಗೊಂಡು ಎಲ್ಲರೂ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತಂತೇಳಿ ನಾನು
ಎಲ್ಲರನ್ನೂ ಮನವಿ ಮಾಡಿಕೊಡ್ತೇವೆ. ನಮಸ್ಕಾರ. ಭೌತಿಕವಾಗಿ ತಾಲೂಕಲ್ಲಿ ಅವ್ರು ಇಲ್ಲೇ ಇರ್ಬೋದು, ಆದ್ರೆ ಅವ್ರ ಹೆಸರು ಅವ್ರು ಕೊಟ್ಟಿರುವಂತಹ ಹಾದಿಯಲ್ಲಿ ಸದಾ ಜನ ತಿಳ್ಕೊಳ್ತಾನೆ ಬರ್ತಾ ಇದಾರೆ. ಅವ್ರಿಗೆ ಏನಾದ್ರು ಇವತ್ತಿನ ದಿನ ಹೇಳ್ಬೇಕಂದ್ರೆ ವಿಶೇಷವಾಗಿ ಏನ್ ಹೇಳ್ತಾರೆ? ವಿಶೇಷವಾಗಿ ಏನು ಅಂತಂದ್ರೆ ಅವ್ರು ಮಾಡಿರೋ ಕೆಲಸಗಳು ಪ್ರತಿಯೊಂದನ್ನು ಅವ್ರನ್ನ ಗುರ್ತಿಸ್ತಾ ಇದೆ ಜನಗಳು. ಇವತ್ತು ನನಗೆ ಗೊತ್ತಿರ್ಲಿಲ್ಲ ಅವ್ರು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತಂತೇಳಿ. ನಮ್ಮ ತಂದೆಯವರು, ಅವರ ಅಭಿಮಾನ ತುಂಬಾನೇ ಇದೆ ಜನಗಳಿಗೆ, ಅವ್ರ ಮೇಲೆ ತುಂಬಾ ಅಭಿಮಾನ ಇದೆ. ಆಮೇಲೆ ಅದೇ ತಕ್ಕಂತೆ ಈಗ ಕೆಲವರು ರಾಜಕೀಯವಾಗಿ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡ್ತಾರೆ, ಹಿಂಜರಿತಾರೆ. ಬಟ್ ಆದ್ರೆ ನಮ್ಮ ಬಾಲು ನನ್ನ ತಮ್ಮ ಇವತ್ತು ಅಷ್ಟೇ, ಯಾವತ್ತೂ ಹೇಳ್ತಾನೆ, ಇಲ್ಲಕ್ಕ ಅಪ್ಪನ ಕಾರ್ಯ ಯಾವತ್ತೂ ನಾವು ಬಿಡಬಾರ್ದು, ನಾವು ಮಾಡ್ಲೇಬೇಕು ಅನ್ನೋ ಒಂದು ಛಲ ಇಟ್ಕೊಂಡು. ಯಾಕಂದ್ರೆ ಕೆಲವ್ರಿಗೆ ಗೊತ್ತಿದೆಯಲ್ವಾ, ರಾಜಕೀಯದ ಪ್ರೆಷರ್ ಇಂದ ಕೆಲವ್ರು ಸ್ವಲ್ಪ ಭಯ ಪಡ್ತಾರೆ, ಇವ್ರಿಗೆ ಅವ್ರಿಗೆ ಅಂತಂತ ಹೇಳಿ ಹಿಂದೇಟ್ ಹಾಕ್ತಾರೆ. ಬಟ್ ನಮ್ಮ ಬಾಲು ಏನಂತಂದ್ರೆ, ಈ ಸತಿ ಇಲ್ಲ ಅಕ್ಕ, ನಾನು ಮಾಡ್ಲೇಬೇಕು, ಏನೋ ಒಂದು ಈ ಸತಿ ಈ ತರ ಮಾಡ್ಲೇಬೇಕು, ಚೆನ್ನಾಗಿ ಮಾಡ್ಬೇಕು. ಇನ್ನೊಂದೇನು ಅಂತಂದ್ರೆ, ನಾವು ಗ್ರಾಮಾಂತರ ಯುವಕರಿಗೆ ಸ್ವಲ್ಪ ಪ್ರೋತ್ಸಾಹಿಸೋಣ, ಸೊ ದಟ್ ಅವ್ರಿಗೂ ಗೊತ್ತಿರತ್ತೆ ಏನು ಎತ್ತ ಅಂತ. ಯಾಕಂದ್ರೆ ಸೀನಿಯರ್ಸ್ ಎಲ್ಲರಿಗೂ ನಮ್ಮ ತಂದೆ ಅವ್ರ ಜೊತೆ ಅವ್ರಿಗೆ ಮತ್ತೆ ಅವ್ರ ವಯಸ್ಸಿನವ್ರಿಗೆಲ್ಲ ಅವ್ರ ಬಗ್ಗೆ ಗೊತ್ತಿದೆ. ಬಟ್ ಈಗಿನ ಯೂತ್ಸ್ಗೆ, ಯುವ ಪೀಳಿಗೆಗೆ ಏನು ನಮ್ಮ ತಂದೆ ಏನು ಅವ್ರ ಕೊಡುಗೆ ಏನಿದೆ ತಾಲೂಕ್ಗೆ ಅನ್ನೋದು ಗೊತ್ತಿಲ್ಲ. ಅದು ಗೊತ್ತಾಗ್ಬೇಕು ಅಂತಂತಂದ್ರೆ ಒಂದಿನದಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ. ಸೊ 3 days ನಾವು ಟೂರ್ನಮೆಂಟ್ ಆರ್ಗನೈಸ್ ಮಾಡೋಣ. ಸೊ ಅವ್ರಿಗೂ ನಾವು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ, ಅವರಲ್ಲಿರೋ ಅಂಥ ಟ್ಯಾಲೆಂಟ್ನ ನಾವು ಗುರ್ತಿಸಂಗಾಗತ್ತೆ. ಪ್ಲಸ್ ನಮ್ಮ ತಂದೆಯವ್ರದ್ದು 3 ದಿನಾನೂ ಬರ್ತಾರಲ್ಲ ಎಲ್ಲರೂ, ಯಾರ್ಯಾರು ಗುರ್ತಿಸಿದಾರೋ ಅವ್ರ ಎಲ್ಲ ಅಭಿಮಾನಿಗಳು ಇಲ್ಲಿಗೆ ಆಹ್ವಾನಿಸೋಣ. ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾರೆ. ಅವಾಗ ಇವ್ರಿಗೂ ಅವರು ಕಾರ್ಯವೈಖರಿಗಳ ಬಗ್ಗೆ ಅರಿವಾಗತ್ತೆ. ಮತ್ತೆ ಸೊ ಈ ತರ ಅವ್ರನ್ನ ನಾವು ಪ್ರೋತ್ಸಾಹಿಸ್ಬೇಕು ಅನ್ನೋದು ಒಂದು ಇದು ಬರುತ್ತೆ ಅಂತಂತ ಹೇಳಿ ಈ ಕಾರ್ಯಕ್ರಮನ ನಾವು ಇಟ್ಕೊಂಡಿರೋದು. ಆಮೇಲೆ ಅದೇ ಸಲುವಾಗಿ ನಿನ್ನೆ ಎಲ್ಲ ಬುಕ್ಸು, ಬ್ಯಾಗ್ಸು ಇವೆಲ್ಲ ವಿತರಣೆ ಮಾಡಿದ್ವಿ ಎಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ. ಫಸ್ಟ್ ಆದ್ಯತೆ ನಮ್ಮ ತಂದೆ ಕೊಡ್ತಾ ಇದ್ದು ವಿದ್ಯೆಗೆ. ಎಲ್ಲ ಹಳ್ಳಿಗಳಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಪಾಪ ಎಲ್ಲ ಮುಳ್ಬಾಗಿಲಿಗೆ ಬರ್ಲಿಕ್ಕೆ ಕಷ್ಟ ಆಗತ್ತೆ, ಯಾಕಂದ್ರೆ ಬಸ್ ಸೌಲಭ್ಯ, ಟ್ರಾನ್ಸ್ಪೋರ್ಟ್ ಎಲ್ಲ ಕಷ್ಟ ಇರುತ್ತೆ ಅಂತಂತೇಳಿ ವಿದ್ಯೆಯನ್ನ ಕೊರತೆ ಇತ್ತು ಹಳ್ಳಿಗಳಲ್ಲಿ, ಹಳ್ಳಿ ಪ್ರದೇಶದ ಜನಾಂಗಕ್ಕೆ. ಸೊ ಅದನ್ನ ಈಸಿಯಾಗಿ ಇದು ಮಾಡಬೇಕು ಅಂತಂತೇಳಿ ಅವರು ಎಲ್ಲ ಊರುಗಳಲ್ಲಿ ಅಂಗನವಾಡಿ ಮತ್ತೆ ಪ್ರೌಢಶಾಲೆಗಳನ್ನ ಮಾಡಿದ್ರು. ಸೊ ನಾನು ಅದನ್ನೇ ಯೋಚನೆ ಮಾಡಿದೆ, ಇಲ್ಲ ಅಟ್ಲೀಸ್ಟ್ ಏನೋ ಅವ್ರು ಅಷ್ಟು ಮಾಡಿದಾಗ ಅವರಲ್ಲಿ ಸಾಸಿವೆ ಕಾಳಷ್ಟಾದ್ರೂ ನಾನು ಮಾಡಬೇಕು ಅಂತಂತೇಳಿ ಕೆಲವು ಕಡೆಯಿಂದ ಇದೇ ಟ್ರಸ್ಟ್ ಮುಖಾಂತರನೇ, ಅಖಿಲ ಕರ್ನಾಟಕ ಜನ ಸೇವಾ ಟ್ರಸ್ಟ್, ನಮ್ಮ ಬಾಲು ಅವ್ರ ತಂಡ ಮತ್ತೆ ನಾನು ಎಲ್ಲ ಹೋಗಿ ಎಲ್ಲ ಒಂದಷ್ಟು ಸ್ಕೂಲ್ಸ್ಗೆ, ಗೌರ್ಮೆಂಟ್ ಸ್ಕೂಲ್ಸ್ಗೆ ಬುಕ್ಸು, ಬ್ಯಾಗ್ಸು, ಪೆನ್ಸಿಲ್ಸು ಇವೆಲ್ಲ ವಿತರಣೆ ಮಾಡಿ ಎಲ್ಲ ಮಕ್ಕಳಿಗೆ ಒಂದೇ ನಾನು ಹೇಳಿದ್ದು, ನೀವು ಈ ಥರ ವಿದ್ಯಾವಂತರಾಗಿ ನಿಮ್ಮೂರಿಗೆ ನೀವೇನು ಅನ್ನೋದು ಮಾಡಬೇಕು ಅನ್ನೋದೊಂದು ಇದು ನಿಮ್ಗಿರಬೇಕು, ಆಸಕ್ತಿ ಇರಬೇಕು. ಆವಾಗ ನಾವೆಲ್ಲರೂ ಬೆಳೆಯೋಕ್ಕೂ ಸಾಧ್ಯ, ಮತ್ತೆ ದೇಶನೂ ಚೆನ್ನಾಗಿರುತ್ತೆ ಅಂತಂತೇಳಿ ಇದು ಮಾಡ್ತೀವಿ. ಏನು ಇವತ್ತಿನ ದಿನ ತುಂಬ ನನಗೆ ದುಃಖ ಆಗುತ್ತೆ ಹೇಳ್ಬೇಕಂದ್ರೆ, 9/12/2025 ವರ್ಷಕ್ಕೆ ನನ್ನ ತಂದೆ ಸಮಾನರಾದ ಪೌರಾಡಳಿತ ಸಚಿವರು ಮಾಜಿ ಆಲಂಗೂರು ಸೀನಣ್ಣ ಅವರು ತೀರ್ಕೊಂಡು 14 ವರ್ಷ ಪುಣ್ಯಸ್ಮರಣ ಇವತ್ತು ನಾವು ಇದು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಇದ್ರ ಬಗ್ಗೆ ಹೇಳೋಕೆ ಏನಿಲ್ಲ, ಯಾಕಂದ್ರೆ ಪ್ರತಿಯೊಬ್ಬ ಅಣ್ಣ ಹೇಳ್ದಂಗೆ, ಶಿವಣ್ಣ ಹೇಳ್ದಂಗೆ, ಅವರು ನಾವು ಇಲ್ಲಿ ಇರೋರು ಮಾತಾಡೋದಕ್ಕಂತೂ ಎಲ್ಲ ಜನ ಮಾತಾಡ್ತಾರೆ. ನಾನೊಂದು, ನೀವು ಮೊನ್ನೆ ಇಂಟರ್ವ್ಯೂ ಮಾಡಿದಾಗೆಲ್ಲ ನಾನು ಹೇಳಿದ್ದೀನಿ, ನಾನೊಂದು ಎಲ್ಲೋ ಹುಟ್ಟಿ ಒಂದು ಬಡತನ ಕುಟುಂಬದಲ್ಲಿ ಹುಟ್ಟಿ ನಾನು ಬಂದು ಅಣ್ಣ ಜೊತೆಯಲ್ಲಿ ನಾನು ಅಷ್ಟು ವರ್ಷ ಬೆಳೆದಿರೋದು ನಾನು ಪೂರ್ವ ಜನ್ಮ ಅದೃಷ್ಟವಾಗಿ ನಾನು ಭಾವಿಸ್ತೀನಿ. ಅದಕ್ಕೆ ಅಲ್ಲಿ ಹತ್ರ ಇದ್ದ ಅಣ್ಣನ ನೋಡಿರೋದು ನಾನು. ಯಾಕಂದ್ರೆ ಅವರು ಮಾಡಿರೋ ಸೇವೆಗಳು ಯಾವತ್ತೂ ಫ್ಯಾಮ್ಲಿಗೆ ಏನು ಮಾಡಿಲ್ಲ. ಶಿವನ ಪ್ರತಿಯೊಂದು ಇದರಲ್ಲೇ ಹೇಳ್ತಾ ಇರ್ತಾರೆ, ಯಾಕಂದ್ರೆ 100 ಜನ 100 ಮಾತಾಡ್ಕೋಬಹುದು. ಯಾವತ್ತು ನಾನು ಚಿಕ್ಕ ವಯಸ್ಸಿಂದ ಅವಾಗ ನನ್ನ ರಾಜಕೀಯದಿಂದ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ನಾನು ನೋಡ್ತಾ ಇದ್ದೆ. ಶಿವಣ್ಣ ಯಾವತ್ತೂ ಒಂದು ಡಯಾಸ್ ಮೇಲೆ ಹತ್ತಿರೋದು ನಾನು ನೋಡಿಲ್ಲ. ಯಾವತ್ತೂ ಅದು ಬೇಕು ಇದು ಬೇಕಂತ ಯಾವತ್ತಿಲ್ಲ. ಯಾವತ್ತೂ ಅನ್ನೋರು ಜೆಡ್ ಪಿ ಆಗ್ತಾ ಇದ್ರು, ಪ್ರೆಸಿಡೆಂಟ್ ಆಗ್ತಾ ಇದ್ರು. ಇನ್ನು ಅಕ್ಕ ಅವ್ರನ್ನೂ ಅಷ್ಟೇ, ಯಾವತ್ತೂ ಅವರು ಆ ಥರ ಬೆಳ್ಸೋಕ್ಕೂ ಹೋಗಿಲ್ಲ. ಅಂದ್ರೆ ಬೆಳೆಸೋದಂದ್ರೆ ನಮ್ಮ ಫ್ಯಾಮ್ಲಿಗೆ ಆದ್ಯತೆ ಬೇಡ, ಅಭಿಮಾನಿಗಳು ಕೊಡೋಣ, ಕಾರ್ಯಕರ್ತರು ಕೊಡೋಣ ಅಂತ ಎಲ್ಲರೂ ಬೆಳೆಸಿದ್ದಾರೆ. ನಿಜವಾಗ್ಲೂ ಕೆಲವು ಕಾರ್ಯಕರ್ತರು ಹೇಳ್ತಾ ಇದ್ರೆ, ಇವ್ರು TPS ಆಗಿದಾರ, ಇವ್ರು ಪ್ರೆಸಿಡೆಂಟ್ ಆಗಿದಾರ, ಅವ್ರು ನೋಡಿದ ತಕ್ಷಣ ನನಗೆ ಆಶ್ಚರ್ಯ ಆಗುತ್ತೆ. ಇವಾಗ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ರೆ ಸುಮಾರು ಲಕ್ಷಗಟ್ಟಲೆ ಖರ್ಚಾಗುತ್ತೆ. ಅದೇ ರೀತಿ ZP, TPS ಪ್ರೆಸಿಡೆಂಟ್ ಇವರೆಲ್ಲ ನಾವು ಅಣ್ಣ ಅವ್ರು ಮಾಡಿದ್ದಾರೆ ಅಂತ ಹೇಳಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಆ ದಿನಗಳು ಮತ್ತೆ ಬರಬೇಕು,
ಮತ್ತೆ ಬಂದು ನಮ್ಮ ತಾಲೂಕಿಗೆ, ಮುಳಬಾಗಲ್ ತಾಲೂಕಿಗೆ ಒಳ್ಳೇದಾಗಬೇಕಂತ ನಾನು ಬಯಸ್ತೀನಿ. ಅದೇ ರೀತಿ ಏನು ಒಂದು ಸೇವೆ ಮಾಡಬೇಕಂತ ಅವರ ಹೆಸರಲ್ಲಿ ಏನು ಅಖಿಲ ಕರ್ನಾಟಕ ಜನಸೇವೆ ಟ್ರಸ್ಟ್ ಅಂತ ಮಾಡಿಕೊಂಡು ಅದರಲ್ಲಿ ಸುಮಾರು ವರ್ಷಗಳಿಂದ ಚಿಕ್ಕದಾಗಿ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಅದಕ್ಕೆಲ್ಲ ನಮ್ಮ ಶಿವಣ್ಣ ಅವ್ರು ತುಂಬ ಪ್ರೋತ್ಸಾಹ ಇದೆ, ಅಕ್ಕ ಅವ್ರದ್ದು ಇದೆ, ಸುಮಾರು ಜನದಿದೆ. ಅದಕ್ಕೆ ನಾನು ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಶಿವಣ್ಣ ಅವರು ಯಾವತ್ತೂ ನಾನು ಒಂದು ಮನೆ ಮಗನ ಥರ ನೋಡಿದ್ದಾನೆ ಬಿಟ್ಟರೆ, ನನಗೆ ಕಷ್ಟ ಸುಖಕ್ಕೆ ಅವ್ರು ಬಿಟ್ಟರೆ ಇನ್ನು ಶಿವಣ್ಣ ಇಲ್ದ ಮೇಲೆ ನನಗೆ ಇರೋದು ಶಿವಣ್ಣ ಅವರು, ಅಕ್ಕ ಅವ್ರು ಬಿಟ್ಟರೆ ಯಾವುದೂ ಇಲ್ಲ. ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನಾನು ಯಾವುದಿದ್ರು ನಾನು ಶಿವಣ್ಣ ಹತ್ರ ಡಿಸ್ಕಷನ್ ಮಾಡಿ ನಾನು ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಇವತ್ತು ವಿಷಯಕ್ಕೆ ಬಂದರೆ, ದಯವಿಟ್ಟು ನಾನು ಬೆಳಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ. ಎಲ್ರಿಗೂ ಊಟ ಇರುತ್ತೆ. ದಯವಿಟ್ಟು ಎಲ್ಲ ಆಲಂಗೂರು ಅಭಿಮಾನಿ ಬಳಗ ನಮ್ಮ ಏನಿದಾರೋ ದಯವಿಟ್ಟು ಬಂದು ಎಲ್ಲ ಊಟ ಅಲ್ಲಿ ಎಲ್ರಿಗೂ ಅರೇಂಜ್ ಮಾಡಿದ್ದೀವಿ. ಬಂದು ಆ ಕಾರ್ಯಕ್ರಮ ಏನು ಗ್ರಾಮಾಂತರ ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ, ಅದನ್ನು ಬಂದು ಒಂದು ಯಶಸ್ವಿ ಮಾಡಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ 2 ಮಾತು ಮುಗಿಸ್ತಾ ಇದ್ದೀವಿ.